ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಅಪಾರ್ಟ್ಮೆಂಟಲ್ಲಿರೋ ಈಜುಕೊಳ ಅಂದರೆ ಸ್ವಿಮ್ಮಿಂಗ್ ಪೂಲ್ ಕಡೆ ಹೋಗಿ ಬರೋಣ. ನಾಳೆ ನಾಡಿದ್ದು ಅಂತ ತಡ ಮಾಡೋಗೇ ಇಲ್ಲ, ಯಾಕಂತ ಆಮೇಲೆ ಹೇಳ್ತೀನಿ. ಪೂಲ್ ಒಳಗೆ ಹೋಗೋಕ್ಕೆ ಅದರ ಪಾಸ್ ಕಡ್ಡಾಯ. ನಾವು ಒಳಗೆ ಹೋಗ್ತಿದ್ದಾಗೇ ಅಲ್ಲಿಟ್ಟಿರೋ ಪುಸ್ತಕದಲ್ಲಿ ನಮ್ಮ ಹೆಸರು ಮತ್ತು ನಮ್ಮ ಅಪಾರ್ಟ್ಮೆಂಟ್ ಸಂಖ್ಯೆನ ಬರಿಬೇಕು. ನಮ್ಮ ಸುರಕ್ಷತೆಗೆ ಇಲ್ಲಿ ಫಸ್ಟ್ ಏಡ್ ಕಿಟ್, ಸ್ಟ್ರೆಚ್ಚರ್ ಹಾಗೂ ಲೈಫ್ ರಿಂಗ್ ಇಟ್ಟಿರ್ತಾರೆ. ಮತ್ತು ಇವೆಲ್ಲ ನಾವಿಲ್ಲಿ ಪಾಲಿಸಬೇಕಾಗಿರುವ ನಿಯಮಗಳು. ಇದೇ ನೋಡಿ ನಮ್ಮ ಸುಂದರ ಸ್ವಿಮ್ಮಿಂಗ್ ಪೂಲ್. ಇಲ್ಲಿ ಒಂದು ಕಡೆ ದೊಡ್ಡವರಿಗೆ 3 ಅಡಿಯಿಂದ 5 ಅಡಿ ಆಳ ಇದೆ. ಮತ್ತಿದು ಚಿಕ್ಕ ಮಕ್ಕಳಿಗೆ, ಇದು 3 ಅಡಿವರೆಗೆ ಮಾತ್ರ ಆಳ ಇದೆ. ಇಲ್ಲಿ ಕೂತ್ಕೊಳ್ಳೋಕೆ ಸುತ್ತಲೂ ಬಗೆ ಬಗೆ ರೀತಿಯ ಕುರ್ಚಿಗಳನ್ನ ಹಾಕಿದ್ದಾರೆ. ಇಲ್ಲಿನ ನಿವಾಸಿಗಳು ಪುಸ್ತಕಗಳನ್ನು ಓದುತ್ತಾ ಗಂಟೆಗಳ ಕಾಲ ಬಿಸಿಲಲ್ಲಿ ಕೂತ್ಕೋತಾರೆ. ಇದು ಪೂಲ್ ಲಿಫ್ಟ್ ಚೇರ್. ವೀಲ್ ಚೇರ್ನಲ್ಲಿ ಬರೋರನ್ನ ನೀರಿಗಿಳಿಸೋಕೆ ಮತ್ತು ನೀರಿಂದ ಮೇಲೆತ್ತೋಕೆ ಉಪಯೋಗಿಸ್ತಾರೆ. ಇವರು ನಮ್ಮ ಲೈಫ್ ಗಾರ್ಡ್. ಎತ್ತರದ ಕುರ್ಚಿಯಲ್ಲಿ ರೆಸ್ಕ್ಯೂ ಬೂಯಿ ಹಿಡ್ಕೊಂಡು ಕೂತು ಬೆಳಗ್ಗೆಯಿಂದ ಸಂಜೆವರೆಗೆ ಇಲ್ಲಿ ಈಜಾಡೋರನ್ನ ಸುರಕ್ಷಿತವಾಗಿ ನೋಡ್ಕೊಳ್ಳೋದು ಇವರ ಕೆಲಸ. ಇಲ್ಲಿ ಈಜಾಡೋಕೆ 1 ವರ್ಷದೊಳಗಿನ ಮಕ್ಕಳಿಂದ ಹಿಡಿದು 80ಕ್ಕೂ ಹೆಚ್ಚು ವಯಸ್ಸಾದವರು ಬರ್ತಾರೆ. ಪ್ರತಿ 1 ಗಂಟೆಗೊಮ್ಮೆ 15 ನಿಮಿಷಗಳ ಕಾಲ ಲೈಫ್ ಗಾರ್ಡ್ಗೆ ವಿರಾಮದ ಸಮಯ ಇರುತ್ತೆ. ಆಗ ಎಲ್ಲರೂ ನೀರಿಂದ ಹೊರಗಡೆ ಬಂದು ಕುತ್ಕೋಬೇಕು. ಬನ್ನಿ ಲೈಫ್ ಗಾರ್ಡ್ನ ಹಾಗೆ ಮಾತಾಡ್ಸ್ಕೊಂಡು ಬರೋಣ. ಹಾಯ್, ವಾಟ್ಸ್ ಯುವರ್ ನೇಮ್? My name is Sebastian. Where are you from? Colombia. Have you done any course to become a lifeguard? Oh yeah, I did a Red Cross lifeguard. Started the last year. I had experience of 1 year. What's your plan once the pool closes for the year? Okay, after war I went to travel around Maryland. It was really good experience. Since this summer I want to continue studying in my country in Colombia, and I was thinking to come back next year. How old are you? I'm 24 years old. What's your daily routine as a lifeguard? Every day in the pool, I clean the pool, I vacuum pool, I check the chemicals, pH and chlorine. I check the pump room. We have a big pump room there. Also open umbrellas, clean all the pool deck, and focus on the people. That's the most important thing I do every day. ಇವರು ಪ್ರತಿ ಗಂಟೆಗೊಮ್ಮೆ ನೀರಿನ ಕ್ಲೋರಿನ್ ಹಾಗೂ pH ಮಟ್ಟವನ್ನು ಪರೀಕ್ಷಿಸ್ತಾರೆ. ಸಂಜೆ ಸ್ವಿಮ್ಮಿಂಗ್ ಪೂಲ್ನ ಸಮಯ ಮುಗಿದ ಮೇಲೆ ಲೈಫ್ ಗಾರ್ಡ್ನ ದಿನನಿತ್ಯದ ಕೆಲಸ ಇದು. ನಾನು ಈ ವಿಡಿಯೋ ಶುರುವಾದಾಗ ಹೇಳಿದ್ದೆ, ಪೂಲ್ ಕಡೆ ಹೋಗೋದನ್ನ ತಡ ಮಾಡೋದು ಬೇಡ ಅಂತ. ಯಾಕೆಂದರೆ 2 ದಿನಗಳಲ್ಲಿ ಈ ಸ್ವಿಮ್ಮಿಂಗ್ ಪೂಲ್ನ ಮುಚ್ಚಿಬಿಡ್ತಾರೆ. ಮೇರಿಲ್ಯಾಂಡ್ನಲ್ಲಿ ಎಲ್ಲ ಸಾರ್ವಜನಿಕ ಹೊರಾಂಗಣ ಸ್ವಿಮ್ಮಿಂಗ್ ಪೂಲ್ಗಳು ಕೇವಲ ಬೇಸಿಗೆಯ 3 ತಿಂಗಳು ಮಾತ್ರ ಕಾರ್ಯನಿರ್ವಹಿಸುತ್ತವೆ. ಸಾಮಾನ್ಯವಾಗಿ ಮೆಮೋರಿಯಲ್ ಡೇಯಿಂದ ಲೇಬರ್ ಡೇವರೆಗೂ,
ಅಂದರೆ ಮೇ ತಿಂಗಳ ಕೊನೆಯ ಸೋಮವಾರದಿಂದ ಸೆಪ್ಟೆಂಬರ್ ತಿಂಗಳ ಮೊದಲ ಸೋಮವಾರದವರೆಗೂ. ಉಳಿದ 9 ತಿಂಗಳು ನಾನಾ ಕಾರಣಗಳಿಂದ ಮುಚ್ಚಿರ್ತಾರೆ. ಮೊದಲನೆಯ ಕಾರಣ ಹೆಚ್ಚಿನ ನಿರ್ವಹಣಾ ವೆಚ್ಚ. ಬೇಸಿಗೆ ಬಿಟ್ಟು ಉಳಿದ 9 ತಿಂಗಳು ಇಲ್ಲಿ ತುಂಬ ಚಳಿ ಇರುತ್ತೆ. ಆದ್ದರಿಂದ ಪೂಲ್ನಲ್ಲಿರುವ ನೀರನ್ನು ಬೆಚ್ಚಗಿಡಲು ಅದನ್ನು ಬಿಸಿ ಮಾಡಬೇಕು. ನೀರಿನ ತಾಪಮಾನ ವ್ಯತ್ಯಾಸದಿಂದ ಪೂಲ್ನಲ್ಲಿ ಬೇಗ ಪಾಚಿ ಬೆಳೆಯುತ್ತೆ. ಆಗ ಅದನ್ನು ಪದೇ ಪದೇ ಸ್ವಚ್ಛಗೊಳಿಸಬೇಕು. ಹಾಗೂ ವರ್ಷವಿಡೀ ನೀರಿನ ಕ್ಲೋರಿನ್ ಮತ್ತು pH ಮಟ್ಟವನ್ನು ನಿರ್ವಹಿಸಲು ತುಂಬ ರಾಸಾಯನಿಕಗಳು ಬೇಕಾಗತ್ತೆ. ಇದೆಲ್ಲವುಗಳಿಂದ ಸ್ವಿಮ್ಮಿಂಗ್ ಪೂಲ್ನ ನಿರ್ವಹಣಾ ವೆಚ್ಚ ಜಾಸ್ತಿ ಆಗುತ್ತೆ. ಎರಡನೆಯದಾಗಿ ಕೆಲಸಗಾರರ ಕೊರತೆ. ಲೈಫ್ ಗಾರ್ಡ್ ಕೆಲಸ ಮಾಡುವವರೆಲ್ಲ ಹೆಚ್ಚಿನದಾಗಿ ಹೈಸ್ಕೂಲ್ ಮತ್ತು ಕಾಲೇಜ್ ವಿದ್ಯಾರ್ಥಿಗಳು. ಬೇಸಿಗೆ ರಜೆ ಮುಗಿಯುತ್ತಿದ್ದಂತೆ ಎಲ್ಲರೂ ಸ್ಕೂಲ್ ಕಾಲೇಜ್ಗಳಿಗೆ ಹೋಗೋದ್ರಿಂದ ಬೇರೆ ಸೀಸನ್ಗಳಲ್ಲಿ ಲೈಫ್ ಗಾರ್ಡ್ಗಳ ಕೊರತೆ ಉಂಟಾಗತ್ತೆ. ಇವತ್ತಿನ ಸ್ವಿಮ್ಮಿಂಗ್ ಪೂಲ್ ನೋಡಿ ಹೇಗಿದೆ, ಎಲ್ಲ ಖಾಲಿ ಖಾಲಿ. ಮತ್ತೆ ಇದು ತೆರೆಯೋದು ಮುಂದಿನ ವರ್ಷ ಮೇ ತಿಂಗಳ ಕೊನೆಯ ಸೋಮವಾರದಂದು.